ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ಕನ್ನಡದ ಮಹಾಕವಿ ಕುಮಾರವ್ಯಾಸ ವಿರಚಿತ ಕುಮಾರವ್ಯಾಸ ಭಾರತ, ಗದುಗಿನ ಭಾರತ, ಕರ್ನಾಟ ಕಥಾಮಂಜರಿ ಎಂಬ ವಿವಿಧ ಹೆಸರುಗಳಲ್ಲಿ ಖ್ಯಾತಿಯನ್ನು ಪಡೆದಿರುವ ಕಾವ್ಯದಲ್ಲಿ ಚಿತ್ರಣಗೊಂಡಿರುವ ಕೀಚಕನ ಪ್ರಸಂಗವನ್ನು ಓದಲಿದ್ದೇನೆ. ವಿರಾಟ ಪರ್ವದ 2ನೆಯ ಮತ್ತು 3ನೆಯ ಸಂಧಿಯಿಂದ ಆಯ್ದ 166 ಪದ್ಯಗಳನ್ನು ನಾಟಕ ರೂಪಕ್ಕೆ ಜೋಡಿಸಿದ್ದೇನೆ. ಒಟ್ಟು 13 ದೃಶ್ಯಗಳಲ್ಲಿರುವ ಈ ಪ್ರಸಂಗವು ಈ ಮೊದಲು ಅಂತರ್ಜಾಲದಲ್ಲಿ ಮೂಡಿಬರುವ ಹೊನಲು ಮಿಂದಾಣದಲ್ಲಿ honelu.net ಪ್ರಕಟಗೊಂಡಿವೆ. ಗುರುಗಳಾದ ಕೆ.ವಿ. ನಾರಾಯಣ ಅವರು ಈ ಕೃತಿ ರಚನೆಗೆ ಮಾರ್ಗದರ್ಶನ ನೀಡಿದ್ದಾರೆ. ಹೊನಲು ಪತ್ರಿಕೆಯ ಸಂಪಾದಕರು ಮತ್ತು ಓದುಗರು ಈ ಬರಹಕ್ಕೆ ಉತ್ತೇಜನವನ್ನು ನೀಡಿದ್ದಾರೆ. ಓದಿಗೆ ನೆರವಾದ ಪುಸ್ತಕಗಳು: 1. ಕುವೆಂಪು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಸಂಪಾದಕರಾಗಿರುವ ಕುಮಾರವ್ಯಾಸ ಮಹಾಕವಿಯ ಕರ್ನಾಟ ಭಾರತ ಕಥಾಮಂಜರಿ. ಈ ಗ್ರಂಥವನ್ನು 1958ರಲ್ಲಿ ಮೈಸೂರು ಸಂಸ್ಥಾನದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯು ಪ್ರಕಟಿಸಿದೆ. 2ನೆಯ ಕೃತಿ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಪ್ರಧಾನ ಸಂಪಾದಕರು, ಜಿ.ಎನ್. ನರಸಿಂಹಮೂರ್ತಿ ಸಂಯೋಜಕ ಸಂಪಾದಕರು. ಕುಮಾರವ್ಯಾಸ ಭಾರತ ಎಂಬ ಕರ್ನಾಟ ಭಾರತ ಕಥಾಮಂಜರಿ ಸಂಪುಟ 1 ಮತ್ತು 2. ಪ್ರಕಟಣೆಯ ವರ್ಷ 2022. ಪ್ರಕಾಶಕರು ಕನ್ನಡ ಗಣಕ ಪರಿಷತ್ತು, ಬೆಂಗಳೂರು. ಸಹಕಾರ ಕರ್ನಾಟಕ ಸರ್ಕಾರ ಮತ್ತು ಕುಮಾರವ್ಯಾಸ ಅಧ್ಯಯನ ಪೀಠ, ತುಮಕೂರು ವಿಶ್ವವಿದ್ಯಾನಿಲಯ, ತುಮಕೂರು. ಕವಿಯ ಪರಿಚಯ. ಹೆಸರು ಕುಮಾರವ್ಯಾಸ. ಕಾಲ ಕ್ರಿಸ್ತಶಕ 1400. ಊರು ಕೋಳಿವಾಡ ಗ್ರಾಮ, ಈಗಿನ ಗದಗ ಜಿಲ್ಲೆ, ಕರ್ನಾಟಕ ರಾಜ್ಯ. ಕವಿಯ ಮೆಚ್ಚಿನ ದೇವರು ಗದುಗಿನ ವೀರ ನಾರಾಯಣ. ರಚಿಸಿದ ಕಾವ್ಯ ಕರ್ನಾಟ ಭಾರತ ಕಥಾಮಂಜರಿ 10 ಪರ್ವಗಳಿಂದ ಕೂಡಿದೆ. ಭಾಮಿನಿ ಷಟ್ಪದಿಯ 8270 ಪದ್ಯಗಳಿವೆ. ಕುಮಾರವ್ಯಾಸ ಕವಿಯ ವ್ಯಕ್ತಿಗತ ಜೀವನದ ವಿವರಗಳು ತಿಳಿದು ಬಂದಿಲ್ಲ. ನಿಜ ಜೀವನದಲ್ಲಿ ನಾರಣಪ್ಪ ಎಂಬ ಹೆಸರು ಕವಿಗೆ ಇದ್ದಿರಬಹುದೆಂದು ಸಾಹಿತ್ಯ ಚರಿತ್ರೆಕಾರರಲ್ಲಿ ಕೆಲವರು ಊಹಿಸಿದ್ದಾರೆ. ಕುಮಾರವ್ಯಾಸ ಎಂಬುದು ಕವಿಯ ಕಾವ್ಯನಾಮ. ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರುಗಳಿಂದಲೂ ಈ ಕಾವ್ಯವು ಜನಪ್ರಿಯವಾಗಿದೆ. ಕೀಚಕನ ಪ್ರಸಂಗ. ಪಾತ್ರಗಳು: ಕೀಚಕ ಕೇಕಯ ಮತ್ತು ಮಾಲವಿ ದಂಪತಿಯ ಮಗ. ವಿರಾಟರಾಜನ ಹೆಂಡತಿಯಾದ ಸುದೇಶ್ನೆಯ ತಮ್ಮ. ಸುದೇಶ್ನೆ ವಿರಾಟರಾಜನ ಹೆಂಡತಿ, ಪಟ್ಟದ ರಾಣಿ, ಕೀಚಕನ ಅಕ್ಕ. ಸೈರಂಧ್ರಿ ಅಥವಾ ದ್ರೌಪದಿ ಪಾಂಡವರ ಮಡದಿ. ಈಗ ವಿರಾಟನಗರಿಯ ಪಟ್ಟದ ರಾಣಿ ಸುದೇಶ್ನೆಯ ರಾಣಿಯವಾಸದಲ್ಲಿ ದಾಸಿಯಾಗಿದ್ದಾಳೆ. ಬಾಣಸಿಗ ಭೀಮ ಪಾಂಡುರಾಜ ಮತ್ತು ಕುಂತಿಯ ಮಗ. ಈಗ ವಿರಾಟರಾಜನ ಅರಮನೆಯ ಅಡುಗೆ ಮನೆಯಲ್ಲಿ ಬಾಣಸಿಗನಾಗಿದ್ದಾನೆ. ಕಂಕಭಟ್ಟ ಧರ್ಮರಾಯ ಪಾಂಡುರಾಜ ಮತ್ತು ಕುಂತಿಯ ಮಗ. ಈಗ ವಿರಾಟರಾಜನ ಆಪ್ತ ಪರಿಚಾರಕನಾಗಿದ್ದಾನೆ. ಕೀಚಕನ ಸೋದರರು 105 ಮಂದಿ, ವಿರಾಟನಗರದ ಪ್ರಜೆಗಳು. ಕೀಚಕನ ಪ್ರಸಂಗ. ದೃಶ್ಯ 1. ಮೊದಲು ಗದ್ಯಾನುವಾದವನ್ನು ಓದುತ್ತೇನೆ. ಅನಂತರ
ಕುಮಾರವ್ಯಾಸ ಭಾರತದ ಪಠ್ಯಭಾಗವನ್ನು ಓದುತ್ತೇನೆ. ಈಗ ಗದ್ಯಾನುವಾದದ ಓದು. ಈ ಗದ್ಯಾನುವಾದವನ್ನು ಕ್ರಿಸ್ತಶಕ 2022ರಲ್ಲಿ ಬೆಂಗಳೂರಿನ ಕನ್ನಡ ಗಣಕ ಪರಿಷತ್ತು ಪ್ರಕಟಿಸಿರುವ ಕುಮಾರವ್ಯಾಸ ಭಾರತ ಎಂಬ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ದುಕೊಂಡಿದ್ದೇನೆ. ಕೇಳು ಜನಮೇಜಯ ಧರಿತ್ರೀಪಾಲ. ವೈಶಂಪಾಯನ ಎಂಬ ಮುನಿಯು ವ್ಯಾಸರು ರಚಿಸಿದ ಮಹಾಭಾರತದ ಕಥೆಯನ್ನು ಮತ್ತೊಮ್ಮೆ ಪಾಂಡುವಂಶದ ರಾಜನಾದ ಜನಮೇಜಯನಿಗೆ ಹೇಳತೊಡಗಿದ್ದಾನೆ. ಈ ಜನಮೇಜಯ ರಾಜನು ಈಗ ಹಸ್ತಿನಾವತಿಯನ್ನು ಆಳುತ್ತಿರುವ ಪಾಂಡುವಂಶದ ರಾಜ. ಅರ್ಜುನ ಮತ್ತು ಸುಭದ್ರೆಯರ ಮಗ ಅಭಿಮನ್ಯು. ಅಭಿಮನ್ಯು ಮತ್ತು ಉತ್ತರೆ ದಂಪತಿಯ ಮಗ ಪರೀಕ್ಷಿತ. ಪರೀಕ್ಷಿತ ರಾಜ ಮತ್ತು ಮದ್ರಾವತಿ ದಂಪತಿಯ ಮಗನೇ ಜನಮೇಜಯ. ಜನಮೇಜಯನು ಅಭಿಮನ್ಯುವಿನ ಮೊಮ್ಮಗ. ವೈಶಂಪಾಯನ ಮುನಿಯು ಜನಮೇಜಯನಿಗೆ ಈ ರೀತಿ ಹೇಳುತ್ತಿದ್ದಾನೆ: ರಾಜನೇ, ಕೇಳು. ನಿಮ್ಮ ಪೂರ್ವ ರಾಜರುಗಳಾದ ಪಾಂಡವರು ವಿರಾಟ ನಗರದಲ್ಲಿ ಯಾರ ಕಣ್ಣಿಗೂ ಬೀಳದಂತೆ ಗುಪ್ತ ಜೀವನವನ್ನು ನಡೆಸುತ್ತಿದ್ದರು. 10 ತಿಂಗಳ ಕಾಲ ಅಲ್ಲಿ ಕಳೆದಿದ್ದರು. ಅನಂತರ ನಡೆದ ವಿಶೇಷ ಘಟನೆಯನ್ನು ಕೇಳು, ಅದನ್ನು ವಿಸ್ತಾರವಾಗಿ ವರ್ಣಿಸುತ್ತೇನೆ. ಜನಮೇಜಯರಾಯನೇ, ಆ ವಿರಾಟನ ರಾಜಧಾನಿಯಲ್ಲಿ ಪಾಂಡವರು ಈ ರೀತಿಯಲ್ಲಿ ಅಜ್ಞಾತವಾಗಿ ಪರಸೇವೆಯಲ್ಲಿ 10 ತಿಂಗಳುಗಳ ಕಾಲ ಕಳೆದರು. ಆಗ ರಾವಣನು ಸೀತಾದೇವಿಯ ಮೇಲೆ ಮೋಹಗೊಂಡ ಕಥೆಯಂತೆ ನಡೆದ ಕೀಚಕನ ಪ್ರಕರಣವನ್ನು ಈಗ ವರ್ಣಿಸುತ್ತೇನೆ, ಕೇಳು. ಒಂದು ದಿನ ಸುದೇಶ್ನೆಯ ಮಂದಿರಕ್ಕೆ ಅಕ್ಕನನ್ನು ಓಲೈಸಲೆಂದು ಅವಳ ತಮ್ಮ ಕೀಚಕನು ಬಂದ. ಹಿಂದೆ ಮುಂದೆ ಅಕ್ಕ ಪಕ್ಕ ಮೆರೆಯುತ್ತಿದ್ದ ಸಖಿಯರ ಗುಂಪಿನ ಮಧ್ಯದಲ್ಲಿ ಶೋಭಿಸುತ್ತಿದ್ದ ಸುದೇಶ್ನೆಯನ್ನು ಕಂಡು ಆ ಮಹಾವೀರನು ತಾನು ತಂದಿದ್ದ ಕಾಣಿಕೆಯನ್ನು ಒಪ್ಪಿಸಿ ನಮಸ್ಕಾರ ಮಾಡಿದ. ಸುದೇಶ್ನೆಯು ತಮ್ಮನನ್ನು ಪ್ರೀತಿಯಿಂದ ತಬ್ಬಿಕೊಂಡು ಸ್ವಾಗತಿಸಿದಳು. ಸಿಂಹಾಸನದ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡಳು. ಮನಸ್ಸು ತಣಿಯುವ ಹಾಗೆ ಸತ್ಕರಿಸಿದಳು. ಕೀಚಕನಿಗೆ ಅಕ್ಕನ ವರ್ತನೆಯಿಂದ ಸಂತೋಷವಾಗಿ ಅವನು ರೋಮಾಂಚನಗೊಂಡ. ಅವಳ ಸತ್ಕಾರವನ್ನು ಸ್ವೀಕರಿಸಿ ಹಾಗೆಯೇ ಸುದೇಶ್ನೆಯ ಸುತ್ತಮುತ್ತಲೂ ಇದ್ದ ಸಖಿಯರ ಗುಂಪಿನ ಕಡೆ ಕಣ್ಣಾಡಿಸಿದ. ಆ ಸಖಿಯರ ಸಮೂಹದಲ್ಲಿ ದ್ರೌಪದಿ ಅವನ ಕಣ್ಣಿಗೆ ಬಿದ್ದಳು. ಅವಳು ತಾರಾಮಂಡಲದಲ್ಲಿ ರೋಹಿಣಿಯಂತೆಯೂ ದೇವಕನ್ಯೆಯರಲ್ಲಿ ಊರ್ವಶಿಯಂತೆಯೂ ನದಿಗಳಲ್ಲಿ ಗಂಗಾ ನದಿಯಂತೆಯೂ ಕಾಣಿಸಿದಳು. ಅವಳ ದೇಹದ ಪರಿಮಳವು ವ್ಯಾಪಿಸಿದ್ದರಿಂದ ಅವಳ ಸುತ್ತ ದುಂಬಿಗಳು ಝೇಂಕರಿಸುತ್ತಿದ್ದವು. ಆ ಝೇಂಕಾರ ಧ್ವನಿಯನ್ನು ಕೇಳುತ್ತಾ ಕೀಚಕನು ದ್ರೌಪದಿಯನ್ನು ಕಂಡ. ದ್ರೌಪದಿಯ ದೇಹ ಸೌಂದರ್ಯವನ್ನು ಮೊದಲು ದಿಟ್ಟಿಸಿ ನೋಡಿದ ಕೂಡಲೇ ಅವನ ಕಣ್ಣಾಲಿಗಳು ಗಾಢವಾಗಿ ಅವಳಲ್ಲಿಯೇ ನಟ್ಟುಕೊಂಡವು. ದೃಷ್ಟಿಯನ್ನು ಕೀಳಲು ಎಷ್ಟು ಪ್ರಯತ್ನಿಸಿದರೂ ಅವನಿಗೆ ಸಾಧ್ಯವಾಗಲಿಲ್ಲ. ಮನ್ಮಥ ಬಾಧೆಯು ಹೆಚ್ಚಾಗಿ ಅವನ ಹೂಬಾಣಗಳು ಕೀಚಕನ ಎದೆಗೆ ತಾಕಿದುವು. ಶಿವ, ಒಂದು ನಿಮಿಷದಲ್ಲೇ ಕೀಚಕನು ಅವಳಿಗೆ ಪರವಶನಾಗಿ ಅವಳನ್ನು ಕಾಮಿಸಿದ. ಕೀಚಕನು ಹಾಗೆಯೇ ನಿಂತು ದ್ರೌಪದಿಯ ಮುಖದ ಅಂದವನ್ನು ನೋಡಿ ಘಾಸಿಯಾದನು ಮತ್ತು
ತೀವ್ರವಾದ ಕಾಮಬಾಧೆಗೆ ಒಳಗಾದನು. ಈ ಸುಂದರಿ ಇಂದು ನನ್ನ ಮನಸ್ಸನ್ನು ಬಂಧಿಸಿದ್ದಾಳೆ. ಇವಳು ಯಾರಿರಬಹುದು ಎಂದು ಯೋಚಿಸುತ್ತಾ ಆಶ್ಚರ್ಯಗೊಂಡು ಕೆನ್ನೆಯ ಮೇಲೆ ಕೈಯಿಟ್ಟುಕೊಂಡ. ದ್ರೌಪದಿಯನ್ನು ನೋಡಿದ ಕೀಚಕನು ತನ್ನಲ್ಲಿಯೇ ಈ ರೀತಿ ಆಲೋಚಿಸತೊಡಗುತ್ತಾನೆ. ಇವಳು ಯಾರು? 3 ಲೋಕಗಳನ್ನು ವಶ ಮಾಡಿಕೊಳ್ಳಬಲ್ಲ ವಶ್ಯ ತಿಲಕವೋ? ಕಾಮನ ಪರವಾಗಿ ಹೋರಾಡಲು ನಿಂತ ಸಾಹಸಿಯೋ? ನಿಷ್ಕರುಣಿಯಾದ ಮನ್ಮಥನ ಚೂಪಾದ ಕತ್ತಿಯ ಅಲಗೋ? ಅಥವಾ ಅವನ ಕೊಬ್ಬಿದ ಆನೆಯೋ? ಈ ಸುಂದರಿ ಯಾರ ಮನೆಯ ಹೆಣ್ಣೋ ಎಂದು ಮೋಹದಿಂದ ಅವಳ ಕಡೆ ದೃಷ್ಟಿ ಹರಿಸಿದ. ಲೋಕವನ್ನು ವಶಪಡಿಸಿಕೊಳ್ಳಲು ಪುಷ್ಪಬಾಣನಾದ ಮನ್ಮಥನು ಬಿಗಿದ ಬಲೆಯಲ್ಲವೇ ಇವಳು? ಯೋಗಿಗಳನ್ನು ಯತಿಗಳನ್ನು ವಶಪಡಿಸಿಕೊಳ್ಳಲು ಮನ್ಮಥನು ಸಾಣೆ ಹಿಡಿದು ಸಿದ್ಧಪಡಿಸಿಟ್ಟ ಹುರಿತವಾದ ಆಯುಧವಲ್ಲವೇ ಇವಳು ಎಂದುಕೊಂಡು ಕೀಚಕನು ವಿಚಾರಹೀನನಾಗಿ ನಿಂತ. ಕಾಮನ ಬಾಣಗಳು ಅವನ ಎದೆಗೆ ಬಲವಾಗಿ ನಾಟಿಕೊಂಡವು. ಅವಳ ಮೇಲೆ ಇರಿಸಿದ ದೃಷ್ಟಿಯನ್ನು ತೆಗೆಯಲಾರದೆ ಮನಸೋದ ಕೀಚಕನು ಆಕೆಯನ್ನು ವಶಪಡಿಸಿಕೊಳ್ಳಬೇಕೆಂದು ಪಾಪ ಕರ್ಮದ ಚಿಂತನೆ ಮಾಡಿದ. ಕೀಚಕನ ಅಂತರಂಗವೂ ಸೂರೆ ಹೋಯಿತು. ಅವನ ಕಣ್ಣುಗಳು ಅವಳಿಗೆ ಮಾರು ಹೋದವು. ಆ ದುಷ್ಟನ ಧೈರ್ಯ ಕಳಚಿ ಹೋಯಿತು. ಅವನ ಅಂತರಂಗ ಕಳವಳದ ನೆಲಮನೆಯಾಯಿತು. ಮುನ್ನುಗ್ಗಿ ಬರುವ ಮನ್ಮಥನ ಬಾಣದಿಂದಾಗಿ ಅವನ ಹೃದಯದಲ್ಲಿ ಪೊಟರೆ ಬಿದ್ದಂತಾಗಿತ್ತು. ಕಣ್ಣುಗಳಿಂದ ಹೃದಯವನ್ನು ಇರಿಯುತ್ತಿರುವ ಈ ಸುಂದರಿ ಯಾರು ಎಂದುಕೊಂಡು ಕೀಚಕನು ಗೊಂದಲಕ್ಕೆ ಈಡಾದ. ಮನ್ಮಥನ ಪತ್ನಿಯಾದ ರತಿಯ ರೂಪ ಒಂದು ಕಡೆ ಇರಲಿ, ಲಕ್ಷ್ಮೀ ಪಾರ್ವತಿಯರ ರೂಪವೂ ಹಾಗಿರಲಿ, ಬ್ರಹ್ಮನ ಪತ್ನಿ ಸರಸ್ವತಿಯ ರೂಪವೂ ಒಂದು ಕಡೆ ಇರಲಿ, ಆದರೆ ಈ ಹುಡುಗಿಯ ರೂಪಕ್ಕೆ ಸಮಾನಳಾದವಳನ್ನು ನಾನು ಕಂಡಿಲ್ಲ. ಆ ಮಹಾರೂಪವತಿಯಾದ ದ್ರೌಪದಿಯ ರೂಪಕ್ಕೆ 5 ಮಡಿ ಹೆಚ್ಚಾಗಿರುವ ಈ ಹೆಣ್ಣಿನ ರೂಪ ವೈಭವವು ನನ್ನ ಮನಸ್ಸನ್ನು ವಶಪಡಿಸಿಕೊಂಡಿದೆ ಎಂಬ ಭಾವನೆ ಕೀಚಕನಲ್ಲಿ ಉದಿಸಿತ್ತು. ದ್ರೌಪದಿಯನ್ನು ಕಂಡ ಕೀಚಕನಿಗೆ ವಿವೇಕ ತಲೆಗೆಳಗಾಯಿತು. ಧೈರ್ಯದ ಸ್ಥಿತಿಯು ಹಾಸ್ಯಕ್ಕೆ ಅವಕಾಶ ಮಾಡಿಕೊಡುವಂತಿದ್ದಿತು. ಲಜ್ಜಾಭಾರವು ನೀರಿಲ್ಲದ ನದಿಯಂತಾಯಿತು. ಭಯದ ಬೀಜವು ಮೊಳಕೆಯ ಅವಸ್ಥೆಯಲ್ಲಿಯೇ ಕರಿಕಾಯಿತು. ಲೋಕಜ್ಞಾನ ಕಣ್ಮರೆಯಾಯಿತು. ಮನ್ಮಥನ ದಾಳಿ ತೀವ್ರವಾಯಿತು. ಆ ಸಮಯದ ಕೀಚಕನ ಮನಸ್ಸಿನ ಯಾತನೆಯು ವೃದ್ಧಿಗೊಂಡ ಬಗೆಯನ್ನು ವರ್ಣಿಸಲು ನನಗೆ ಸಾಧ್ಯವಿಲ್ಲ. ದ್ರೌಪದಿಯ ರೂಪಕ್ಕೆ ಮನಸೋತ ಕೀಚಕನಿಗೆ ನಾಚಿಕೆಯ ಭಾವ ಕಾಡಲಿಲ್ಲ. ತನ್ನ ಮಹಿಮೆಯ ಕೊಂಡಿ ಕಳಚಿಕೊಂಡಿತು. ಅಂತರಂಗದಲ್ಲಿ ದ್ರೌಪದಿಯ ರೂಪವನ್ನು ಸೆರೆ ಹಿಡಿದು ನೆಟ್ಟ ಕಣ್ಣುಗಳಿಂದ ಅವಳನ್ನೇ ನೋಡಿದ. ಅನಂತರ ಅಕ್ಕ ಸುದೇಶ್ನೆಯೊಡನೆ ಆಕೆ ಯಾರೆಂದು ವಿಚಾರಿಸತೊಡಗಿದನು. ಅಕ್ಕ, ನನ್ನದೊಂದು ಬೇಡಿಕೆ. ನಿಮ್ಮ ಸಖಿಯರಲ್ಲಿ ಮಹಾ ರೂಪವತಿಯೂ ಶ್ರೇಷ್ಠಳೂ ಆದ ಇವಳು ಯಾರು
ಎಂದು ಕೇಳಿದ. ಆಗ ಅಕ್ಕನಾದ ಸುದೇಶ್ನೆಯು ಈ ರೀತಿ ಹೇಳುತ್ತಾಳೆ, ಈಕೆ ಗಂಧರ್ವರ ಪತ್ನಿ, ನಮ್ಮ ಸಖಿ. ತುಂಬಾ ಗೌರವದಿಂದ ಈಕೆಯನ್ನು ನೋಡಿಕೊಳ್ಳುತ್ತಿದ್ದೇವೆ. ಇವಳ ಪತಿಗಳು ಮಹಾಬಲಶಾಲಿಗಳು. ಇಷ್ಟು ವಿವರ ಸಾಕು. ನೀನು ಮನೆಗೆ ಹೋಗು. ಇವಳು ನಿನಗೆ ದಕ್ಕುವವಳಲ್ಲ. ಸುಮ್ಮನಿರು, ಅಸಭ್ಯವಾಗಿ ಏನೂ ಹೇಳಬೇಡ ಎಂದು ಹೇಳಿ ತಮ್ಮನನ್ನು ಕಳುಹಿಸಿದಳು. ಕುಮಾರವ್ಯಾಸ ಭಾರತದ ಪಠ್ಯ ಕೀಚಕನ ಪ್ರಸಂಗ ದೃಶ್ಯ 1. ಕೇಳು ಜನಮೇಜಯ ದರಿತ್ರಿಪಾಲ, ನಿಮ್ಮಯ ಪೂರ್ವ ಪೃಥ್ವಿಪಾಲರು ವಿರಾಟ ನಗರಿಯಲ್ಲಿ ಗುಪ್ತದಿಂದ ಇದ್ದರು. 10 ತಿಂಗಳ ಮೇಲೆ ಕಾಲ ಸವೆದುದು. ಮತ್ತೊಂದು ಅತಿಶಯೋಕ್ತಿಯನು ವಿಸ್ತರದೊಳು ಅರುಪುವೆನು ಆಲಿಸೈ ಎಂದನ ಮುನಿಪ. ಆ ವಿರಾಟನ ರಾಜಧಾನಿಯೊಳು ಈ ವಿಳಾಸದಿ ಮುಸುಕಿ ತಾವು ಪರಸೇವೆಯಲ್ಲಿ ಪಾಂಡವರು 10 ಮಾಸವನ್ನು ಕಳೆದರು. ರಾವಣನು ಮುನ್ನೊಂದು ಸೀತಾದೇವಿಗೆ ಅಳುಪಿದ ಕಥೆಯ ಓಲ್ ಸಂಭಾವಿಸಿದ ಕೀಚಕ ವಿಡಂಬವ ಕೇಳು ಭೂಪಾಲ. ಒಂದು ದಿವಸ ವಿರಾಟನ ಅರಸಿಯ ಮಂದಿರಕ್ಕೆ ಆಕೆಯ ತಮ್ಮ ಅತುಳ ಭುಜಬಲ ಕೀಚಕನು ಓಲೈಸಲೆಂದು ಐತಂದನು. ಹಿಂದೆ ಮುಂದೆ ಇಕ್ಕೆಲದ ಸತಿಯರ ಸಂದಣಿಯ ಮಧ್ಯದಲ್ಲಿ ಮೆರವ ಅರವಿಂದ ವದನೆಯ ಕಂಡು ಕಾಣಿಕೆ ಕೊಟ್ಟು ಪೊಡಮಟ್ಟ ಅನುಜನನು ಅಂಗನೆ ತೆಗೆದಪ್ಪಿ ಮನದಡಿಯಲು ಸಿಂಹಾಸನದ ಕೆಲದಲ್ಲಿ ತತ್ಸಹೋದರನ ಕುಳ್ಳಿರಿಸಿ ಮನ್ನಿಸಿದಳೈ. ತನುಪುಳಕ ತಲೆದೋರಲು ಅವನು ಉಬ್ಬಿನಲ್ಲಿ ಸತ್ಕೃತನಾಗಿ ಸುದೇಶ್ನೆಯ ಮೇಳದ ಅಬಲೆಯರ ಕಮಲಾನನೆಯರನ್ನು ಕಂಡನು. ಅವಯವದ ಪರಿಮಳದ ಪಸರಕ್ಕೆ ಕವಿವ ತುಂಬಿಯ ಸಾರ ಸಂಗೀತವನ್ನು ಕೇಳುತ್ತಾ ಅವರ ಮಧ್ಯದಲ್ಲಿ ನದಿಗಳೋಳ್ ಜಾಹ್ನವಿಯ ಅಮಲ ತಾರಾ ನಿವಹದಲ್ಲಿ ರೋಹಿಣಿಯ ಓಲ್, ಸುರ ಯುವತಿಯರಲ್ಲಿ ಊರ್ವಶಿಯ ಓಲ್, ಪಾಂಚಾಲ ನಂದನೆಯ ಅವ ಕಂಡನು. ಅವನು ಮೊದಲಳು ಅವಳ ಅಂಗವಟ್ಟವನು ವದವಿ ನೋಡಿದೊಡೆ ಅಲ್ಲಿಯೇ ಗಾಢದಲ್ಲಿ ನೆಟ್ಟವು. ಆಲಿಗಳನ್ನು ಅಲುಗಿ ಕೀಳಲು ಅರಿದಾಯಿತು. ಮದನ ಮಸೆದೋರಿದನು. ಹೂಗಣೆ ಹೃದಯವನ್ನು ತಾಗಿದುದು. ಹರಹರ ಕಳನು 1 ನಿಮಿಷದಲ್ಲಿ ಹೆದರಿದನು, ಹಮ್ಮೈಸಿದನು. ನಿಂದು ನೋಡಿದ ದ್ರೌಪದಿಯ ಮೊಗದ ಅಂದವನ್ನು ಕಂಡಾಗ ಕೀಚಕ ನೊಂದನು. ಎನೆ ಮೊಗ ತೆಗೆಯಲು ಕಾಮ ಕೈಗೂಡಿ ಎಚ್ಚನು. ಒಂದು ಕೀಚಕ ಬೆರಗಾದನು. ಕೀಚಕ ತನ್ನ ಮನದಲ್ಲಿಯೇ, ಇಂದು ವಿಳಾಸಿನಿ ಮನವನ್ನು ತಳೆದಳು ಎಂದು ಭಾವಿಸಿ ಕದಪಿನಲ್ಲಿ ಕರತಳವ ಚಾಚಿದನು. ತಿಳಿ, ಇವಳಾರು? ಇವಳು ಮೂಜಗವ ಮೋಹಿಪ ತಿಲಕವೋ? ಕಾಮಂಗೆ ಕಟ್ಟಿದ ಕಳನ ಭಾಷೆಗೆ ನಿಂದ ಮಾಸಾಳೋ? ಮಹಾದೇವ, ಕೊಲೆಗಡಿಗ ಕಂದರ್ಪನ ಕೂರಲಗೋ. ಮದನನ ಸೊಕ್ಕಿದ ಆನೆಯು ನಳಿನ ಮುಖಿ ಇವಳಾರಸತಿ ಎಂದು ಒಳುಪಿ ನೋಡಿದನು. ಜಗವ ಕೆಡಹಲು ಜಲಜ ವಿಷಿಕನು ಬಿಗಿದ
ಬಲ ಇವಳಲ್ಲಲೇ. ಯೋಗಿಗಳ ಯತಿಗಳನ್ನು ಎಸಲು ಕಾಮನು ಮಸೆದ ಕೂರಲಗು. ಕೀಚಕ ಮುಗುದನಾದನು. ಕಾಮನ ಅಂಬುಗಳು ಎದೆಯಲ್ಲಿ ಉಗಿದವು. ನಟ್ಟ ದೃಷ್ಟಿಯ ತೆಗೆಯಲಾಗದೆ ಸೋತು ಪಾತಕವ ನೆನೆದ. ಚಿತ್ತ ಸೂರ್ಯ ಹೋಯಿತು. ಕಂಗಳು ಮಾರು ಹೋದವು. ಕಳನ ಧೈರ್ಯವು ತೂರಿಪೋದುದು. ಕರ್ಣದಲ್ಲಿ ಕಳವಳದ ಬೀಡಾಯಿತು. ಮೀರಿ ಪೊಗುವ ಅಂಗಜನ ಶರದಲ್ಲಿ ಹೃದಯ ಡೋರು ಹೋಯಿತು. ಕಣ್ಣಿರಿಗಾರೆ ಇವಳಾರು ಎನ್ನುತ್ತ ನಿಮಿಷದಲ್ಲಿ ಗಜಬಜಿಸಿದನು. ರತಿಯ ಚೆಲುವು ಅಂತಿರಲಿ, ಸಿರಿ ಪಾರ್ವತಿಯ ರೂಪು ಅಂತಿರಲಿ, ಬೊಮ್ಮನ ಸತಿಯ ಸೊಬಗು ಅಂತಿರಲಿ, ಈ ಬಾಲಕಿಯ ರೂಪಿಂಗೆ ಪ್ರತಿಯ ಕಾಣೆನು. ಪಾಂಡವರ ದುರುಪತಿಯ ರೂಪಿಂಗೆ 5 ಮಡಿ. ಈ ಸತಿಯ ವಿಭ್ರಮವು ಎನ್ನೆಯ ಮನವನ್ನು ಐದಿತು ಎನ್ನುತ್ತ ಇರ್ದ. ಅರಿವು ತಳೆಗೆಳಗಾಯಿತು. ಧೈರ್ಯದ ನಿರಿಗೆ ನಗೆಗೆ ಎಡೆಯಾಯಿತು. ಲಜ್ಜೆಯ ಹೊರಗೆ ಬರಿದೊರೆಯಾಯಿತು. ಭಯ ಬೀಜ ಕರಿಮಳೆ ಹೋಯಿತು. ಮರವೇ ಗರಿಗಟ್ಟಿತು. ಮನೋಭವನ ಹಿರಿಗೆಲಸ ಬಲುಹಾಯಿತು. ಆತನ ತನುವಿನ ಅಂತಸ್ತಾಪದ ಏಳ್ಗೆಯನ್ನು ಹೊಗಳುವಡೆ ಅರಿಯನು. ಲಜ್ಜೆ ಬೀಳುಕೊಂಡುದು. ಮಹಿಮೆಯ ಕೀಳು ಕಳಚಿತು. ದೃಪದ ತನುಜಯನು ಆಲಿಯಲಿ ನುಂಗಿದನು. ಮನದಲ್ಲಿ ಸತಿಯ ಸೆರೆಬಿಡಿದು. ಈಗ ಕೀಚಕನು ಆ ತರುಣಿಯ ಬಗ್ಗೆ ಅಕ್ಕ ಸುದೇಶ್ನೆಯನ್ನು ಕೇಳುತ್ತಾನೆ. ಕೀಚಕ: ಅಕ್ಕ, ಭಿನ್ನಹವು ಕೇಳು. ನಿಮ್ಮಡಿ ಓಲೆ ಖಾತಿಯರೊಳಗೆ ಮೀಟಿನ ಮೇಲುಗೈ ಇವಳು ಆವಳು ಎಂದು ಅಗ್ರಜಯ ಬೆಸಗೊಂಡ. ಆಗ ಸುದೇಶ್ನೆಯು ತನ್ನ ತಮ್ಮನನ್ನು ಈ ರೀತಿ ಎಚ್ಚರಿಸುತ್ತಾಳೆ. ಸುದೇಶ್ನೆ: ಈಕೆ ಗಂಧರ್ವರ ರಮಣಿ. ನಮ್ಮಾಕೆಯಾಗಿರೆ ಮಾನ್ಯ ವೃತ್ತಿಯೊಳು ಈಕೆಯನ್ನು ಸಲಹುವೆವು. ಇವಳ ವಲ್ಲಭರು ಬಲ್ಲಿದರು. ನಿಂದಿರು, ಕಾಕನಾಡದಿರು. ಈಕೆ ನಿನಗೆ ಅಹಳಲ್ಲ. ಸಾಕು, ಬಿಡಾರಕ್ಕೆ ನೀ ಹೋಗು ಎನ್ನುತ್ತ ನಿಜ ಅನುಜನ ಬೀಳ್ಕೊಟ್ಟಳು.